ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ, ಎಲ್ಲಿಂದ ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಮೂಲತಃ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕೊಡಿಯಾಲ ಗ್ರಾಮ. ಈಗ ನಾನು ಬೆಂಗಳೂರಲ್ಲೇ ವಾಸವಾಗಿದ್ದೇನೆ. ನನ್ನ ಹವ್ಯಾಸ ಅಂತಂದ್ರೆ ಹವ್ಯಾಸಿ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಲವಾರು ನಾಟಕದಲ್ಲಿ ಅಭಿನಯ ಮಾಡಿದ್ದೀನಿ ಹಾಗೂ ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಲವಿದೆ. ಜನಪದ, ಭಾವಗೀತೆ, ಭಕ್ತಿಗೀತೆ ಎಲ್ಲ ಕೂಡ ಹಾಡ್ತಾ ಇರ್ತೀನಿ. ಹಾಗೆ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೆಚ್ಚು ಆಸಕ್ತಿ ಇದೆ. ತುಂಬಾ ಸಂತೋಷ ಶಿವಕುಮಾರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ತೆ ಸರ್, ನನ್ನ ಹೆಸರು ಕೀರ್ತಿ ಕುಲಕರ್ಣಿ ಅಂತ. ನಾನು ಬಾಗಲಕೋಟೆಯಿಂದ ಭಾಗವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದು ಅಡುಗೆ ಮಾಡೋದು, ಹಾಡು ಕೇಳೋದು ಮತ್ತು ಡ್ರಾಯಿಂಗ್. ಇದು ನನ್ನ ಹವ್ಯಾಸಗಳು. ಕೀರ್ತಿ ಕುಲಕರ್ಣಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ಅಂತ. ನಾನು ಬೆಂಗಳೂರಿನಿಂದ ಭಾಗವಹಿಸ್ತಾ ಇದ್ದೀನಿ. ನಾನು ಇಂಜಿನಿಯರಿಂಗ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದು ದಿನಪತ್ರಿಕೆಯನ್ನು ಓದೋದು ಮತ್ತು ಪುರಾತನ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋದು, ತಟ್ಟಂತೇಳಿ ಕಾರ್ಯಕ್ರಮವನ್ನ ನೋಡೋದು. ಆಕಾಶ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನ ನೀಡಿದ್ರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನ ರಾಷ್ಟ್ರೋತ್ಥಾನ ಸಾಹಿತ್ಯದವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನ ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ನೋಡೋಣ. ನಮಗೆ ನಾವೇ ಪರಕೀಯರು, ರಮಾನಂದ ಐನಕೈ ಬರೆದಂಥ ಪುಸ್ತಕ. ಪ್ರಶ್ನೆ ಬರ್ತಾ ಇದೆ ಶಿವಕುಮಾರ್ ಅವರಿಗೆ. ಕುವೆಂಪು ಅವರು ಕಾವ್ಯ ರಚನೆಯನ್ನ ಆರಂಭ ಮಾಡಿದ ದಿನಗಳಲ್ಲಿ ಅವರ ಕಾವ್ಯ ನಾಮವು ಯಾವುದಾಗಿತ್ತು? ಆಯ್ಕೆಗಳನ್ನ ನೋಡೋಣ. ಕಿಶೋರ ಚಂದ್ರವಾಣಿ, ಪೂರ್ಣಚಂದ್ರವಾಣಿ, ಬಾಲಚಂದ್ರವಾಣಿ, ಕಿಶೋರ ಕೋಕಿಲವಾಣಿ. ಯಾವುದಿರಬಹುದು ಶಿವಕುಮಾರ್? ಆಯ್ಕೆ 2 ಸರ್. ಆಯ್ಕೆ 2 ಪೂರ್ಣಚಂದ್ರವಾಣಿ. ಪೂರ್ಣಚಂದ್ರವಾಣಿ. ಕೀರ್ತಿ ಅವರೇ, ಉತ್ತರ ಸರಿಗಿದೆಯಾ ಅಥವಾ ಬೇರೆ ಇರಬಹುದಾ? ಸರ್, ಮೊದಲನೇದು ಕಿಶೋರ ಚಂದ್ರವಾಣಿ. ಕಿಶೋರ ಚಂದ್ರವಾಣಿ, ಪೂರ್ಣಚಂದ್ರವಾಣಿ, 2 ಉತ್ತರಗಳಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ. ಕಿಶೋರ ಚಂದ್ರವಾಣಿ ಅನ್ನೋದು ಸರಿಯಾದ ಉತ್ತರ. ಈ ಕಿಶೋರ ಚಂದ್ರವಾಣಿ ಅನ್ನೋ ಕಾವ್ಯನಾಮದ ಬಗ್ಗೆ ಕುವೆಂಪು ಅವರೇ ಸ್ವತಃ ಬರ್ಕೊಂಡಿದ್ದಾರೆ. ನೆನಪಿನ ದೋಣಿಯಲ್ಲಿ ಅಂತ ಅವರ ಆತ್ಮಚರಿತ್ರೆಯ ಕೃತಿ ಇದೆ. ಅದರಲ್ಲಿ ಈ ಒಂದು ಪ್ರಸಂಗ ಬರುತ್ತೆ. ತಮ್ಮ ಬಾಲ್ಯದಲ್ಲಿ ಎಲ್ಲ ಕವನಗಳನ್ನ ಬರೀತಾರೆ. ಇಂಗ್ಲಿಷಲ್ಲಿ, ಕನ್ನಡದಲ್ಲೆಲ್ಲ ಬರೆದು ಇಟ್ಟಿರ್ತಾರೆ. ಕೈ ಬರಹದ ಪ್ರತಿ ಇರುತ್ತೆ. ಪ್ರತಿಯನ್ನ ದಿವಂಗತ ಮಾನಪ್ಪ ಅನ್ನೋರು ಅದನ್ನ ಸಂಗ್ರಹ ಮಾಡಿಟ್ಟಿರ್ತಾರೆ. ಆಮೇಲೆ ಅದು ಸಿಗುತ್ತೆ. ಅದರಲ್ಲಿ ಒಂದು ಕವನ ದ ಅವೇಕಂಡ್ ಏಪ್ರಿಲ್ ಅಂತ, ಇಂಗ್ಲಿಷ್ ಕವನ. ದ ಅವೇಕಂಡ್ ಏಪ್ರಿಲ್ ತಿಂಗಳನ್ನ ಇವರು ಕುವೆಂಪು ಅವರು ಚೈತ್ರ ವೈಶಾಖ ಅನ್ನೋ ಹೆಸರಲ್ಲಿ ಅನುವಾದ ಮಾಡ್ತಾರೆ. ಆದರೆ 2 ಕವನಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಓದಿದ್ರೆ ಅದು ನೇರ ಅನುವಾದ ಅಲ್ಲ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಮೂಲದಲ್ಲಿ ಇಲ್ಲದೆ ಇರ್ತಕ್ಕಂಥ ಅನೇಕ ಹೊಸತನ್ನ ಅವರು ಹೊಸದರಲ್ಲಿ ಈ ಚೈತ್ರ ವೈಶಾಖ ಅನ್ನೋ ಕವನದಲ್ಲಿ ಬರೀತಾರೆ. ಹಾಗಾಗಿ ದ ಅವೇಕಂಡ್ ಏಪ್ರಿಲ್ ಅನ್ನೋ ಕವನದಿಂದ ಪ್ರೇರಿತರಾಗಿ ಹೊಸ ರಚನೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಹೀಗೆ ಕಿಶೋರ ಚಂದ್ರವಾಣಿ ಅನ್ನೋ ಹೆಸರಲ್ಲಿ ಹಲವು ಕವಿತೆಗಳನ್ನ ಬರೆದಿದ್ರು ಕುವೆಂಪು ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕೀರ್ತಿಯವರಿಗೆ.
ಭಾರತೀಯ ಚಿತ್ತ ಮಾನಸಿಕತೆ ಕಾಲ ಧರ್ಮಪಾಲ್ ಬರೆದಿರುವಂಥದ್ದು ಪ್ರಶ್ನೆ. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಎಂದು ಯಾರು ಹೇಳಿದರು? ಆಯ್ಕೆಗಳನ್ನು ನೋಡೋಣ. ಎಸ್ ವಿ ಪರಮೇಶ್ವರ ಭಟ್ಟ, ಮಂಜೇಶ್ವರ ಗೋವಿಂದ ಪೈ, ಕಡೆಂಗೊಡ್ಲು ಶಂಕರ ಭಟ್ಟ, ಪಂಜೆ ಮಂಗೇಶರಾವ್. ಯಾರಿರಬಹುದು ಕೀರ್ತಿ? ಆಯ್ಕೆ 4 ಪಂಜೆ ಮಂಗೇಶರಾವ್. ಪಂಜೆ ಮಂಗೇಶರಾವ್. ಹೌದಾ ಆಕಾಶ್? ಸರ್, ಮಂಜೇಶ್ವರ ಗೋವಿಂದ ಪೈ ಇರಬಹುದು. ಉತ್ತರವನ್ನ ನೋಡೋಣ. ಮಂಜೇಶ್ವರ ಗೋವಿಂದ ಪೈ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನ ಆಕಾಶ್ ಕೊಟ್ಟಿದ್ದಾರೆ. ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಮಂಜೇಶ್ವರ ಗೋವಿಂದ ಪೈ ಅಥವಾ ಎಂ ಗೋವಿಂದ ಪೈ ಅವರ ಮಾತೃಭಾಷೆ ಕನ್ನಡ ಅಲ್ಲ, ಕೊಂಕಣಿ. ಆದರೆ ಗೋವಿಂದ ಪೈ ಅವರು ಎಂತಹ ವಿದ್ವಾಂಸರಾಗಿದ್ದರು ಅಂದರೆ 25 ಭಾಷೆಗಳನ್ನು ಬಲ್ಲವರಾಗಿದ್ದರು. ಭಾರತೀಯ ಮತ್ತು ಯುರೋಪಿಯನ್ ಭಾಷೆಗಳು, ಗ್ರೀಕ್ ಅವರಿಗೆ ಚೆನ್ನಾಗಿ ಬರ್ತಾ ಇತ್ತು. ಹಾಗಾಗಿ ಇವರಿಗೆ ಮೊದಲ ರಾಷ್ಟ್ರಕವಿ ಅನ್ನೋ ಒಂದು ಗೌರವ ದೊರೆಯುತ್ತೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಕವಿ ಅನ್ನೋ ಬಿರುದನ್ನು ಗಳಿಸಿದವರು ಮೊದಲು ಗೋವಿಂದ ಪೈ ಅವರು. ಆನಂತರ ಕುವೆಂಪು ಅವರಿಗೆ ಬರುತ್ತೆ. ಇತ್ತೀಚೆಗೆ GSS ಅವರಿಗೂ ಸಹ ಈ ಒಂದು ಗೌರವ ದೊರೆತಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಕೆಲವು ಇತಿಹಾಸ ಪರ್ವಗಳು ಪರಾಮರ್ಶ ಪ್ರಬಂಧಗಳ ಕೃತಿ SR ರಾಮಸ್ವಾಮಿ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಆಕಾಶ್ ಅವರಿಗೆ. ಆಕಾಶ್, ಕರ್ನಾಟಕದ ಯಾವ ನಗರವು ಬಜ್ಜಿಗೆ ಹೆಸರುವಾಸಿಯಾಗಿದೆ? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ದಾವಣಗೆರೆ, ಮಂಗಳೂರು, ಬೆಂಗಳೂರು, ಮದ್ದೂರು. ಸರ್, ಆಯ್ಕೆ 1 ದಾವಣಗೆರೆ. ದಾವಣಗೆರೆ. ಹೌದಾ ಶಿವಕುಮಾರ್? ಸರ್, ಮಂಗಳೂರು ಬಜ್ಜಿ. ಮಂಗಳೂರು ಬಜ್ಜಿ. ದಾವಣಗೆರೆ ಬಜ್ಜಿ, ಮಂಗಳೂರು ಬಜ್ಜಿ. ಯಾವ್ದು ಸರಿಯಾದ ಉತ್ತರ ನೋಡೋಣ. ಮಂಗಳೂರು ಅನ್ನೋದು ಸರಿಯಾದ ಉತ್ತರ. ಮಂಗಳೂರು ಬಜ್ಜಿ ಬಹಳ ಹೆಸರುವಾಸಿಯಾದದ್ದು. ಮಂಗಳೂರಲ್ಲೇ ಈ ಬಜ್ಜಿಯನ್ನು ತಯಾರಿಸುವ ವಿಧಾನ ರೂಪುಗೊಂಡು ಸಹ ಇವತ್ತು ಕರ್ನಾಟಕದ ಬಹುಭಾಗದಲ್ಲಿ, ಬೆಂಗಳೂರಿನ ಅನೇಕ ಹೋಟೆಲ್ಗಳಲ್ಲಿ ಸಿಗುತ್ತೆ. ಇದು ತನ್ನದೇ ಆದ ವಿಶಿಷ್ಟ ರುಚಿಯನ್ನ, ಸ್ವಲ್ಪ ಹುಳಿ ಹುಳಿಯಾಗಿ ಇರತಕ್ಕಂಥ ಬಜ್ಜಿ ಇದು ಮಂಗಳೂರು ಬಜ್ಜಿ ಅಂತ ಪ್ರಸಿದ್ಧವಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಗಡಿಯಾಚೆಯ ಗುಡಿಗಳು ಎನ್ನುವ ಪುಸ್ತಕ NP ಶಂಕರನಾರಾಯಣ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಶಿವಕುಮಾರ್ ಗೊತ್ತಾಯ್ತಾ? ಅವರ ತಂದೆ ಸರ್ ಅವರು. ಅವರ ತಂದೆ? ಅವರು ಯಾರು? ಕೀರ್ತಿ ಅವರನ್ನು ಕೇಳಲಾ ಸರ್ ಅಥವಾ ಆಯ್ಕೆಗಳು ಬೇಕಾ? ಲಂಕೇಶ್ ಸರ್. ಸರ್ ಲಂಕೇಶ. ಮೈಕ್ ಏನು ಹಿಡ್ಕೋಬೇಡಿ, ಹಾಗೆ ಮಾತಾಡಿ, ಪರವಾಗಿಲ್ಲ. ಬಿಟ್ಬಿಡಿ ಮೈಕ್ ಬಿಟ್ಬಿಡಿ. ಲಂಕೇಶ್ ಅಂತ ಹೇಳ್ತಾ ಇದ್ದೀವಿ. ಪಿ ಲಂಕೇಶ್. ಆಯ್ಕೆಗಳನ್ನ ನೋಡೋಣ. UR ಅನಂತಮೂರ್ತಿ, ಬರಗೂರು ರಾಮಚಂದ್ರಪ್ಪ, P ರಾಮದಾಸ್, P ಲಂಕೇಶ್. ಲಂಕೇಶ್ ಹೌದಾ ನೋಡು. ಪಾಳ್ಯ ಲಂಕೇಶ್ ಸರಿಯಾದ ಉತ್ತರ. ಈ ಉತ್ತರವನ್ನ ಆಯ್ಕೆಗಳು ಬರೋಕ್ ಮೊದಲೇನೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. 2 ಪುಸ್ತಕವನ್ನ ಕೊಡ್ತಾ ಇದ್ದೇವೆ ಅವರಿಗೆ. ಶಿವಕುಮಾರ್ ಅವರು ಹೇಳಿದ ಹಾಗೆ ಆಕೆಯ ತಂದೆ ಅವರು ಅಂತ ಹೇಳಿದ್ರು. ಆಕೆ ಯಾರು ಅಂತ ಹೇಳಿಲ್ಲ, ತಂದೆ ಹೆಸರು ಹೇಳಿಲ್ಲ. ಕೊನೆಗೆ ತಂದೆ ಹೆಸರನ್ನ ಹೇಳಿದ್ರು, P ಲಂಕೇಶ್ ಅಂತ. ಈಗ ಆಕೆಯ ಹೆಸರನ್ನು ತಾವು ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಯಾರು ಆಕೆ? ಲಂಕೇಶ್ ಅವರಿಗೆ 2 ಹೆಣ್ಮಕ್ಳಲ್ವಾ? 2 ಹೆಣ್ಮಕ್ಳು. ಗೌರಿ ಲಂಕೇಶ್. ಇವರು ಗೌರಿ ಲಂಕೇಶ. ಇನ್ನೊಬ್ರು ಈಗ
ಇಲ್ಲ ಅಲ್ಲ ಸರ್ ಇವ್ರು ಆಯ್ತಲ್ಲ ಈಗ. ಕವಿತಾ ಲಂಕೇಶ್ ಅಂತ ಇವರ ಹೆಸರು. ನೆನಪು ಬರ್ತಾ ಅವರ ಇಲ್ಲ. ಚಿಕ್ಕ ಮಗಳು. ಕವಿತಾ ಚಿಕ್ಕ ಮಗಳು. ಲಂಕೇಶ್. ಹೌದು ಸರ್. ಕವಿತಾ ಲಂಕೇಶ್. ಹೌದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಸಫಲ ಜೀವನ ಸೋಪಾನ, ಮಾಭಾ ಪೆರ್ಲಾ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವ ದಂಪತಿಗಳನ್ನ ಗುರುತಿಸಿ ಚಿತ್ರವನ್ನ ನೋಡೋಣ. ಕೀರ್ತಿ ಅವರೇ, ಗೊತ್ತಾಯ್ತಾ ಅಥವಾ ಆಯ್ಕೆಗಳು ಕೊಡಬೇಕಾ? ಆಯ್ಕೆಗಳು ಸರ್. ಆಯ್ಕೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನ ನೋಡೋಣ. ತ್ರಿವೇಣಿ ದಂಪತಿಗಳು, ಆರ್ಯಾಂಬ ಪಟ್ಟಾಭಿ ದಂಪತಿಗಳು, MK ಇಂದಿರಾ ದಂಪತಿಗಳು, HR ಇಂದಿರಾ ದಂಪತಿಗಳು. ಯಾರಿವರು? ಆಯ್ಕೆ 3 ಸರ್. ಆಯ್ಕೆ 3 MK ಇಂದಿರಾ ದಂಪತಿಗಳು ಅಂತ ಹೇಳ್ತಾ ಇದ್ದಾರೆ. ಹೌದಾ ಆಕಾಶ್? ಸರ್ ಆಯ್ಕೆ 4 HR ಇಂದಿರಾ ದಂಪತಿ. HR ಇಂದಿರಾ, MK ಇಂದಿರಾ, HR ಇಂದಿರಾ. ಸರಿಯಾದ ಉತ್ತರ ಯಾವುದು ನೋಡೋಣ. ತ್ರಿವೇಣಿ ದಂಪತಿಗಳು. ತ್ರಿವೇಣಿ ಅವರ ಮೂಲ ಹೆಸರು ಅನಸೂಯ. ಪಕ್ಕದಲ್ಲಿದ್ದವರು ಶಂಕರ್, ಅವರೇ ಯಜಮಾನರು. ತ್ರಿವೇಣಿ ಬಹಳ ಚಿಕ್ಕ ವಯಸ್ಸಲ್ಲೇ ಪ್ರಸವದಲ್ಲಿ ವಿಪರೀತ ರಕ್ತಸ್ರಾವದ ಕಾರಣ ತೀರು ಹೋಗ್ತಾರೆ. ಅದ್ಭುತವಾದ ಕಾದಂಬರಿಗಳನ್ನ ಬರೆದವರು. ಮನೋವೈದ್ಯಕೀಯ ಕಾದಂಬರಿಗಳನ್ನ ಕನ್ನಡದಲ್ಲಿ ಮೊದಲ ಬಾರಿಗೆ ಬರೆದವರು ತ್ರಿವೇಣಿ ಅವರು. ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಅನೇಕ ಕೃತಿಗಳು ಚಲನಚಿತ್ರಗಳಾಗಿರೋದನ್ನ ನಾವೆಲ್ಲ ನೋಡಿದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಈ ಪ್ರಶ್ನೆ ಬರ್ತಾ ಇದೆ ಆಕಾಶ್ ಅವರಿಗೆ. ನ್ಯಾಯಾಲಯಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಎನ್ನುವ ಪುಸ್ತಕ. NP ಶಂಕರನಾರಾಯಣ ರಾವ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ. ಆಕಾಶ್, ಉತ್ತರ ಸರ್, ಕೊಡ್ತೀರಾ? ಬೀಚಿ. ಆಯ್ಕೆಗಳು ಬೇಕಾ? ಬೀಚಿನ? ಸರ್ ಬೀಚ್. ಹೌದಾ? ನೋಡ್ಬೋದಾ ಉತ್ತರನ? ಹಾ ಸರ್. ಉತ್ತರನ ನೋಡೋಕೆ ಮೊದಲು ಒಂದು ಸಲ ಆಯ್ಕೆಗಳನ್ನ ನೋಡ್ಬಿಡೋಣ. R. ಸೇತುರಾವ್, ನವರತ್ನರಾಮ್, ನಾಡಿಗೇರ್ ಕೃಷ್ಣರಾವ್, ಬೀಚಿ. ಬೀಚಿ ಹೌದಾ? ನೋಡೋಣ. ಬೀಚಿ ಸರಿಯಾದ ಉತ್ತರ. ಆಕಾಶ್ ಆಯ್ಕೆಗಳು ಬರೋದಕ್ಕೆ ಮೊದಲೇನೆ ಸರಿ ಉತ್ತರ ಕೊಟ್ಟಿದ್ದಾರೆ. 2 ಪುಸ್ತಕಗಳನ್ನ ಆಕಾಶ್ ಅವರಿಗೆ ಕೊಡ್ತಾ ಇದ್ದೇವೆ. ಬೀಚಿ ಅವರು ಮೂಲತಃ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಇಂಗ್ಲಿಷ್ ಭಾಷೆ, ಇಂಗ್ಲಿಷ್ ಕೃತಿಗಳ ಪರಮ ಭಕ್ತರು ಇವರು. ಕನ್ನಡದಲ್ಲಿ ಏನಿದೆ, ಏನೂ ಇಲ್ಲ, ಈ ಭಾವ ಬೀಚಿ ಅವರದು. ಆದರೆ ಅವರ ಮಡದಿಗೆ ಕನ್ನಡ ಕೃತಿಗಳು ಅಂದರೆ ಬಹಳ ಇಷ್ಟ. ಒಂದು ಸಲ ಅವರು ಅಣಕ್ರು ಬರೆದಂಥ ಸಂಧ್ಯಾರಾಗ ಕಾದಂಬರಿಯನ್ನ ಓದ್ತಾರೆ. ಕಣ್ಣೀರು ತಡೆಯಕ್ಕಾಗಲ್ಲ. ಅದೇ ಕಾದಂಬರಿಯನ್ನ ಕೊಟ್ಟು ಇದನ್ನು ಸ್ವಲ್ಪ ಓದಿ ಅಂತ ಗಂಡದಿಗೆ ಕೊಟ್ಟಾಗ ಇವರಿಗೆ ಇರುಸುಮುರುಸು. ಕನ್ನಡ ಪುಸ್ತಕನ ರೈಲಲ್ಲಿ ಕೂತ್ಕೊಂಡು ನಾನು ಓದಲ, ಸುತ್ತಮುತ್ತಲು ಇರೋರು ಏನು ತಿಳ್ಕೊತಾರೆ, ಇವನು ಕನ್ನಡ ಪುಸ್ತಕ ಓದ್ತಾ ಇದ್ದಾನೆ ಅಂತ ಅನ್ಕೊಳ್ಳಲ್ವಾ? ಆದ್ರೆ ಹೆಂಡತಿ ಎಷ್ಟೊಂದು ಹೇಳಿದ್ದಾಳೆ, ನೋಡೋಣ ಅಂತ ಹೇಳಿ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತ ಒಂದು ಪತ್ರಿಕೆ, ಅದರ ಮಧ್ಯದಲ್ಲಿ ಇಟ್ಕೊಂಡು ಓದ್ತಾರೆ. ಓದ್ತಾ 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 ಆ ಕಠಿಣ ಮನುಷ್ಯ ಬೀಚಿ ಏನಿದ್ದ ಕರಗಿ ನೀರಾಗಿ, ಆಹಾ, ಕನ್ನಡದಲ್ಲಿ ಹೀಗೂ ಬರೆಯೋರಿದ್ದಾರಾ, ಆಶ್ಚರ್ಯವಾಗುತ್ತೆ, ಎಂತಹ ಅಮೃತ ಗಳಿಗೆ ಅದು ಅಂತ ಹೇಳತ್ತಂದ್ರೆ, ಬೀಚಿ ಅವರು ಕನ್ನಡ ಭಾಷೆ, ಕನ್ನಡ ಕೃತಿ, ಕನ್ನಡ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಒಲವನ್ನ ತಳೀತಾರೆ. ಕನ್ನಡ ಕೃತಿಗಳನ್ನು ಓದ್ತಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಕನ್ನಡಕ್ಕೆ ದಕ್ಕಿ ಅನೇಕ ಹಾಸ್ಯ ಕೃತಿಗಳನ್ನ ನಮಗೆ ನೀಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ಕ್ಷಣದಲ್ಲಿ ಬೀಚಿ ಅವರ ಮಡದಿಯನ್ನ ಮತ್ತೆ ಆನ ಕೃಷ್ಣರಾಯರನ್ನ, ಅವರ ಸಂಧ್ಯಾರಾಗ ಕೃತಿಯನ್ನ ನಾವು ಸ್ಮರಿಸ್ಕೋಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ.
ಎಂದಿಗೂ ಮರೆಯಲಾಗದ ಮಹಾಭಾಗವತರು ಎನ್ನುವ ಪುಸ್ತಕ ಜಾಲಿಹಾಳ ಅವರು ಬರೆದಿರುವಂಥದ್ದು. ಪ್ರಶ್ನೆ ಬಂದಿದೆ ಶಿವಕುಮಾರ್ ಅವರಿಗೆ. ಶಿವಕುಮಾರ್, ತಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು: ಶಿ, ಮ, ತ, ಮಂ, ತ, ದ, ಲ, ರು. ಕೀರ್ತಿ ಅವರು ಸಹ ಉತ್ತರ ಕೊಡೋದಕ್ಕೆ ಸಿದ್ಧತೆಯನ್ನ ಸರ್ ಮಾಡ್ಕೋಬಹುದು. ಶೀತಲದ ಮಾರುತ. 8 ಅಕ್ಷರ ಇದೆ. ಶೀತಲದ ಮಾರುತದಲ್ಲಿ ಏನಾಗಿದೆ ಅಂತ ಹೇಳ್ತಂದ್ರೆ 1 ಅಕ್ಷರ ಕಡಿಮೆ ಇದೆ. ಶೀತ ಕೀರ್ತಿ ಅವರನ್ನು ಕೇಳಲ್ಲ? ನಿಮಿಷ. ಕೀರ್ತಿ, ಶೀತಲದ ಮಾರುತ. ಕೀರ್ತಿ ಅವರೇ ಉತ್ತರ ಕೊಡೋಕೆ ಪ್ರಯತ್ನಿಸಬಹುದು. ಕೀರ್ತಿ ಅವ್ರಿಗೂ ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನ ನೋಡೋಣ. ಮಂದ ಶೀತ ಸರ್, ಮಂದ ಶೀತ. ಮಂದ ಶೀತಲ ಮಾರುತ. ಉತ್ತರವನ್ನ ನೋಡೋಣ. ಶೀತಲ ಮಂದ ಮಾರುತ. ಶೀತಲ ಮಂದ ಮಾರುತ ಅನ್ನೋದು ಅರ್ಥವತ್ತಾದಂತ ಉತ್ತರ. ಮಂದ ಶೀತಲ ಮಾರುತ ಅಂದ್ರೆ ಅದಷ್ಟು ಅರ್ಥವತ್ತಾಗಿ ಇಲ್ಲ ಅದು. ಆದರೆ ಅಕ್ಷರಗಳನ್ನ ಸರಿಯಾಗಿ ಗುರುತಿಸಿದ್ದೀರಾ. ಶಬ್ದಗಳ ಸ್ಥಾನ ಹೆಚ್ಚು ಕಡಿಮೆ ಆಗಿದೆ. ಅಕ್ಷರಗಳನ್ನ ಸರಿಯಾಗಿ ಗುರುತಿಸೋದು ಬಹಳ ಮುಖ್ಯ. ಹಾಗಾಗಿ ಪುಸ್ತಕವನ್ನ ಶಿವಕುಮಾರ್ ಅವರಿಗೆ ಕೊಡ್ತಾ ಇದ್ದೇನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕೀರ್ತಿ ಅವರಿಗೆ. ಕೀರ್ತಿ, ತಮ್ಮ ಪುಸ್ತಕ ಇತಿಹಾಸ, ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆ ಎನ್ನುವ ಪುಸ್ತಕ. ನವರತ್ನ ಎಸ್ ರಾಜಾರಾಮ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು: ಮಂ, ಮು, ಹ, ಸು, ಜು, ದಿ, ದ, ಕಿ. ಕೀರ್ತಿ, ಆಕಾಶ್ ಅವರು ಸಹ ಉತ್ತರ ಕೊಡೋದಕ್ಕೆ ಸಿದ್ಧತೆ ನಡೆಸಬಹುದು. ಕೀರ್ತಿ ಅವರೇ, ಏನಾದ್ರೂ ಗೊತ್ತಾಯ್ತಾ? ಮುಸುಕಿದ ಮಂಜು. ಆಕಾಶ್, ತಾವು ಉತ್ತರ ಕೊಡಕ್ಕೆ ಪ್ರಯತ್ನಿಸಬಹುದು. ಸರ್, ಮಂಜು ಮುಸುಕಿದ ಹಾದಿ. ಉತ್ತರವನ್ನ ನೋಡೋಣ. ಮಂಜು ಮುಸುಕಿದ ಹಾದಿ ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ಆಕಾಶ್ ಅವರಿಗೆ ಪುಸ್ತಕವನ್ನ ಕೊಟ್ಟಿದ್ದೇವೆ. ಈಗ ಅವಕಾಶ ಆಕಾಶ್ ಅವರಿಗೆ ಬರ್ತಾ ಇದೆ. ಪುಸ್ತಕ ಮತ್ತು ಪ್ರಶ್ನೆ: ಮಂಕುತಿಮ್ಮನ ಕಗ್ಗ, DVG ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು: ಉ, ಮ, ಎ, ದ, ರಿ, ಲೆ, ದು, ರ. ಶಿವಕುಮಾರ್ ಸಹ ಉತ್ತರ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸ್ಕೋಬಹುದು. ಮರದ ಎಲೆ ಉದುರಿ. ಮರದ ಎಲೆ ಉದುರಿ. ಸರ್, ಉದುರಿದ ಮರದ ಎಲೆ. ನಮ್ಗೆ 8 ಅಕ್ಷರ ಬೇಕು. 9 ಬೇಡ, 10 ಬೇಡ, 7 ಬೇಡ. ಉತ್ತರಕ್ಕೆ ಹತ್ತಿರದಲ್ಲಿ ಮರದ ಎಲೆ ಉದುರಿ. ಏನ್ ಹಾಗಂದ್ರೆ ಅರ್ಥವತ್ತಾಗಿದೆಯಾ? ಮರದ ಎಲೆ ಉರಿದು. ದೂ ಎಲ್ಲಿದೆ? ಒಂದಿದೆ. ಮರದ ಎಲೆ ಉದುರಿ.
ಅದೇ ಶಬ್ದಗಳನ್ನ ಆ ಕಡೆ ಈ ಕಡೆ ಮಾಡಿ ಅರ್ಥವತ್ತಾಗಿ ಕೊಡ್ಲಿಕ್ಕೆ ಸಾಧ್ಯವಾ ನೋಡಿ, ಇಲ್ಲಾಂದ್ರೆ ಶಿವಕುಮಾರ್ ಅವರನ್ನ ಕೇಳ್ತೇನೆ. ಒಂದು ಅವಕಾಶ ಆಕಾಶ್, ಶಬ್ದಗಳನ್ನ ಆ ಕಡೆ ಈ ಕಡೆ ಮಾಡಿ ಎಲೆ ಉದುರಿದ ಮರ. ಉತ್ತರವನ್ನ ನೋಡೋಣ. ಎಲೆ ಉದುರಿದ ಮರ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನ ಆಕಾಶ್ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಚಟ್ಪಟ್ ಚಿನುಕುರುಳಿ ಆರಂಭ ಆಗ್ತಾ ಇದೆ. 5 ಪ್ರಶ್ನೆಗಳು, 5 ಉತ್ತರಗಳು, 5 ಪುಸ್ತಕಗಳು. ಮೊದಲ ಅವಕಾಶ ಶಿವಕುಮಾರ್ ಅವರಿಗೆ. ತಾವು ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನ ಕೇಳ್ತೇವೆ. ಸಿದ್ಧವಾಗಿದ್ದೀರಾ ಶಿವಕುಮಾರ್? ಮೊಳಕಾಲ್ಮೂರು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ರೇಷ್ಮೆ ನೈಗೆ, ಕಂಬಳಿ ನೈಗೆ? ರೇಷ್ಮೆ ಮುಂದಿನ ಪ್ರಶ್ನೆ. ನಾಗರಹಾವು, ಕಂಬನಿಯ ಕುಯಿಲು, ದುರ್ಗಾಸ್ತಮಾನ ಕಾದಂಬರಿಗಳನ್ನ ಯಾರು ಬರೆದರು? ಅನಕೃ, ತರಾಸು? ತಾರಾಸು. ಮುಂದಿನ ಪ್ರಶ್ನೆ. ಸಾಬೂನು ಎನ್ನುವ ಕನ್ನಡ ಶಬ್ದದ ಮೂಲವು ಯಾವ ಭಾಷೆಯಲ್ಲಿ ಇದೆ ಎನ್ನಲಾಗಿದೆ? ಸರ್ ಉರ್ದು. ಮುಂದಿನ ಪ್ರಶ್ನೆ. ಆಪ್ಷನ್ಸ್ ಬಂದಿಲ್ಲ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಹೂವಿನಿಂದ ನಾರು ಮುಂದಿನ ಭಾಗ ಸ್ವರ್ಗಕ್ಕೆ ಹೇಳಬೇಕು. ಸೇರುತ್ತೆ. ಮುಂದಿನ ಪ್ರಶ್ನೆ. ಹೂವಿನಿಂದ ನಾರು ಸ್ವರ್ಗಕ್ಕೆ ಈ ಒಗಟನ್ನ ಬಿಡಿಸಿ. ಸುಣ್ಣದ ಗೋಡೆಯ ಕೋಟೆಗೆ ಒಂದು ಬಾಗಿಲಿಲ್ಲ. ಮೊಟ್ಟೆ ಸರ್. ಮೊಟ್ಟೆ. ಉತ್ತರವನ್ನ ಮೊಟ್ಟೆ. ನೋಡ್ತಾ ಹೋಗೋಣ. ಒಂದು ಉತ್ತರ ರೇಷ್ಮೆ ನೈಗೆ ಸರಿಯಾಗಿದೆ. 2 ಉತ್ತರ ತರಾಸು ಸರಿಯಾಗಿದೆ. 3 ಉತ್ತರ ಅರಬ್ಬಿ ಆಗಿತ್ತು, ಸರಿ ಉತ್ತರ ಕೊಟ್ಟಿಲ್ಲ. 4 ಉತ್ತರ ಸ್ವರ್ಗಕ್ಕೆ ಹೋಯಿತು, ಪರವಾಗಿಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸಿ ಪುಸ್ತಕ ಕೊಡ್ತಾ ಇದ್ದೇವೆ. 5 ಉತ್ತರ ಮೊಟ್ಟೆ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ. 4 ಪುಸ್ತಕಗಳನ್ನ ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಬಂದಿದೆ ಕೀರ್ತಿ ಅವರಿಗೆ. ಕೀರ್ತಿ ಅವರೇ, ಸಿದ್ಧವಾಗಿದ್ರೆ 5 ಪ್ರಶ್ನೆಗಳನ್ನ ಕೇಳ್ತೇವೆ. ಕೇಳಬಹುದಾ? ಮೊದಲ ಪ್ರಶ್ನೆ. ಕೆಮ್ಮಣ್ಣಗುಂಡಿ ಗಿರಿಧಾಮವು ಯಾವ ಜಿಲ್ಲೆಯಲ್ಲಿದೆ? ಹಾಸನ, ಚಿಕ್ಕಮಗಳೂರು? ಹಾಸನ. ಮುಂದಿನ ಪ್ರಶ್ನೆ. ನೇತ್ರಾವತಿ ಮತ್ತು ಗುರುಪುರ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುವ ಕಡೆ ಯಾವ ನಗರವಿದೆ? ಮಂಗಳೂರು. ಮಂಗಳೂರು. ಮುಂದಿನ ಪ್ರಶ್ನೆ. ಧಕ್ಕೆ ಎನ್ನುವ ಕನ್ನಡ ಶಬ್ದದ ಮೂಲವು ಯಾವ ಭಾಷೆಯಲ್ಲಿದೆ ಎನ್ನಲಾಗಿದೆ? ಸಂಸ್ಕೃತ. ಮುಂದಿನ ಪ್ರಶ್ನೆ. ಗಿಡವಾಗಿ ಬಗ್ಗದ್ದು? ಮರವಾಗಿ ಬಗ್ಗಿತೆ. ಮುಂದಿನ ಪ್ರಶ್ನೆ. ನಾರಾಯಣ ಕಟ್ಟಿಸಿದ ಬಾವಿಯಲ್ಲಿ ನೀರೂ ಇಲ್ಲ, ಮೀನೂ ಇಲ್ಲ. ಯಾವುದು ಈ ಬಾವಿ? ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ಚಿಕ್ಕಮಗಳೂರು, ತಾವು ತಪ್ಪು ಉತ್ತರ ಕೊಟ್ಟಿದ್ದೀರಿ. 2 ಉತ್ತರ ಮಂಗಳೂರು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಉತ್ತರ ಮರಾಠಿ ಭಾಷೆದು, ತಾವು ಉತ್ತರ ಕೊಟ್ಟಿಲ್ಲ. 4 ಉತ್ತರ ಗಿಡವಾಗಿ ಬಗ್ಗದ್ದು, ಮರವಾಗಿ ಬಗ್ಗಿತೆ, ಉತ್ತರ ಕೊಟ್ಟಿದ್ದೀರಿ. 5 ಉತ್ತರ ಬೆಲ್ಲದಚ್ಚು, ಸರಿಯಾದ ಉತ್ತರ ಆಗಿತ್ತು, ತಾವು ಕೊಟ್ಟಿಲ್ಲ. 5 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ್ದೀರಿ. 2 ಪುಸ್ತಕಗಳನ್ನ ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಆಕಾಶ್ ಅವರಿಗೆ. ಆಕಾಶ್, 5 ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಈಗ ಬಂತು. ತಿಮ್ಮನ ತಲೆ, ಬ್ರಹ್ಮಚಾರಿಯ ಮಗ, ಬಂಗಾರದ ಕತ್ತೆ ಈ ಕೃತಿಗಳನ್ನ ಯಾರು ಬರೆದರು? ಬೀಚಿ, ರಾಶಿ? ಬೀಚಿ. ಮುಂದಿನ ಪ್ರಶ್ನೆ. ಕನ್ನಡದ ಅಚ್ಚುಮೊಳೆಗಳನ್ನು ಮೊದಲ ಬಾರಿಗೆ ಯಾರು ರೂಪಿಸಿದರು? ಅತ್ತಾವರದ ಅನಂತಚಾರಿ, ಕೆ.ಪಿ. ರಾವ್? ಕೆ.ಪಿ. ರಾವ್. ಮುಂದಿನ ಪ್ರಶ್ನೆ. ಪೇಸ್ಟ್ ಕನ್ನಡ ಶಬ್ದದ ಮೂಲವು ಯಾವ ಭಾಷೆಯಲ್ಲಿ ಇದೆ ಎನ್ನಲಾಗಿದೆ?
ಇಂಗ್ಲಿಷ್ ಸರ್. ಮುಂದಿನ ಪ್ರಶ್ನೆ, ಹಾವು ಸಾಯಬಾರದು. ಕೋಲು ಮುರಿಬಾರ್ದು. ಮುಂದಿನ ಪ್ರಶ್ನೆ, ಕರಿ ಕೋಟೆಯಲ್ಲಿ ಬಿಳಿ ಕೋಟೆ, ಬಿಳಿ ಕೋಟೆಯಲ್ಲಿ ಕೆಂಪು ಕೋಟೆ, ಕೆಂಪು ಕೋಟೆಯಲ್ಲಿ ಕಪ್ಪು ಸೈನಿಕರು. ಏನಿದು? ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ಬೀಚಿ ಉತ್ತರ ಸರಿಯಾಗಿದೆ. 2 ಉತ್ತರ ಅತ್ತಾವರದ ಅನಂತಾಚಾರಿ ಸರಿಯಾದ ಉತ್ತರ ಆಗಿತ್ತು, ತಾವು ಕೊಟ್ಟಿಲ್ಲ. ಪೇಸ್ಟ್ ಕನ್ನಡ ಶಬ್ದದ ಮೂಲ ಲ್ಯಾಟಿನ್ನಲ್ಲಿದೆ, ಉತ್ತರ ತಾವು ಕೊಟ್ಟಿಲ್ಲ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗೂ ಕಲ್ಲಂಗಡಿ ಹಣ್ಣು ಸರಿಯಾದ ಉತ್ತರ ಆಗಿತ್ತು. ಕರಿ ಕೋಟೆಯಲ್ಲಿ ಬಿಳಿ ಕೋಟೆ ಅಂದರೆ ಕಲ್ಲಂಗಡಿ ಹಣ್ಣಿನ ಬಣ್ಣ 2-3 ಥರ ಬಣ್ಣಗಳು ಬರುತ್ತೆ. ಕಪ್ಪು ಬಣ್ಣದ್ದು ಸಿಗುತ್ತೆ, ತಿಳಿ ಹಸಿರು ಬಣ್ಣದ್ದು ಸಹ ಸಿಗುತ್ತೆ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಆಕಾಶ್. 2 ಪುಸ್ತಕಗಳನ್ನ ಅವರಿಗೆ ಕೊಟ್ಟಿದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನ ನೋಡುವ ಕ್ಷಣ ಬಂತು. ಶಿವಕುಮಾರ್ ಅವರಿಗೆ 80 ಅಂಕಗಳು ಬಂದಿವೆ. ಕೀರ್ತಿ ಅವರಿಗೆ 30 ಅಂಕಗಳು, ಆಕಾಶ್ ಅವರಿಗೆ 70 ಅಂಕಗಳು ಬಂದಿವೆ. ಮೂವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.